ನಾಯಕನಾಗಿ ಖಮೇನಿ ಪುತ್ರ ಮುಜ್ತಬಾ ನೇಮಕವಾಗಿದ್ದಾರೆ. ಉತ್ತರಾಧಿಕಾರಿಯಾಗಿ 57 ವರ್ಷದ ಮುಜ್ತಬಾ ಖಮೇನಿ ಅವರನ್ನ 88 ಸದಸ್ಯರ ತಜ್ಞರ ಮಂಡಳಿ ಆಯ್ಕೆ ಮಾಡಿದೆ. ಮುಜ್ತಬಾ ಇರಾನ್ ಉತ್ತರಾಧಿಕಾರಿಯಾದ ಬೆನ್ನಲ್ಲೇ ಪ್ರತೀಕಾರದ ಶಪಥ ಮಾಡಿದ್ದಾರೆ. ನಮಗೆ ಇನ್ನು 6 ತಿಂಗಳುಗಳ ಕಾಲ ಯುದ್ಧ ಮಾಡುವ ಕೆಪಾಸಿಟಿ ಇದೆ. ನಮ್ಮ ಬಳಿ ಇರೋ ಹೊಸ ಕ್ಷಿಪಣಿ, ಹೊಸ ಡ್ರೋನ್ ಇನ್ನೂ ಬಳಸಿಲ್ಲ. ಅವುಗಳನ್ನ ಬಳಸಿದ್ರೆ ನೀವು ಇರಲ್ಲ ಅಂತ ಟ್ರಂಪ್ ಮತ್ತು ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಮೇಡಮ್ ಈ ಯುದ್ಧ ಇಲ್ಲಿ ಅಲ್ಲ, ಈಗ ಇರಾಕ್ನಲ್ಲಿ ಮಾಡಿದ ಹಾಗೆ, ಲಿಬಿಯಾದಲ್ಲಿ ಮಾಡಿದ ಹಾಗೆ, ಫ್ರೆಶ್ ಆಗಿ ವೆನೆಜುವೆಲಾದಲ್ಲಿ ಮಾಡಿದ ಹಾಗೆ ನಾವು ಆಡಳಿತ ಬದಲಾವಣೆ ಮಾಡ್ತೀವಿ. ಆಡಳಿತ ಬದಲಾವಣೆಯೇ ನಮ್ಮ ಮುಖ್ಯ ಉದ್ದೇಶ ಅಂತ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತಾರೆ. ಅವ್ರ ಉದ್ದೇಶ ಅಲ್ಲಿರುವಂತಹ ತೈಲ. ಆದ್ರೆ ಅವ್ರು ಹೇಳಿದ್ದೇನು, ಆಡಳಿತ ಬದಲಾವಣೆ ಆಗಬೇಕು. ಆಯತುಲ್ಲಾ ಅಲಿ ಖಮೇನಿಯ ಈ ಧೋರಣೆ ಏನಿದೆ ಅದು ಬದಲಾಗಬೇಕು ಅಂತಂದ್ರೆ ಆತನ ಹೊಡೆದುರುಳಿಸಲೇಬೇಕು ಅಂತ ಯುದ್ಧ ಆರಂಭ ಆದ 24 ಗಂಟೆಗಳಲ್ಲಿ ಆಯತುಲ್ಲಾ ಅಲಿ ಖಮೇನಿಯನ್ನ ಸಂಹಾರ ಮಾಡ್ತು. ಸಂಹಾರ ಮಾಡಿದ ನಂತರ ಇರಾನ್ ಮಂಡಿ ಊರಿ ಬಗ್ಗಿತಾ ಇಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಇವರು ಯುದ್ಧ ಸಾರಿದ್ರೋ ಅಲ್ಲಿ ಮಾಡಿದಂತಹ ಬದಲಾವಣೆ ಇಲ್ಲಿ ಮಾಡೋದಕ್ಕೆ ಸಾಧ್ಯ ಆಯ್ತಾ? ನಾವು ಹೇಳಿದವರನ್ನೇ ನೀವು ಉತ್ತರಾಧಿಕಾರಿಯಾಗಿ, ನಾವು ಹೇಳಿದವರನ್ನೇ ನೀವು ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಬೇಕು ಅಂತ ಹಠ ಹಿಡಿದು ಕೂತಿದ್ದಂತಹ ಟ್ರಂಪ್ ಮತ್ತು ನೇತನ್ಯಾಹುಗೆ ಬಗ್ಗಿತಾ ಇರಾನ್? ಇಲ್ಲ. ಯಾವ ಸರ್ವಾಧಿಕಾರಿ ಧೋರಣೆಯನ್ನ, ಯಾವ ಉತ್ತರಾಧಿಕಾರಿ ಧೋರಣೆಯನ್ನ, ಯಾವ ಸಿದ್ಧಾಂತವನ್ನ ನಂಬಿ ಇಷ್ಟು ದಿನ ಇರಾನ್ ಇತ್ತು? ಮುಸ್ಲಿಂ ಕ್ರಾಂತಿ ಆದ್ಮೇಲೆ ರಾಜನ ಮಗ ರಾಜ ಆಗಬಾರ್ದು, ಇದು ಪಟ್ಟ ಅನ್ನೋದು, ಸಿಂಹಾಸನ ಅನ್ನೋದು ಅದು ತಂದೆಯಿಂದ ಬರಬಾರ್ದು, ಅದು ನೀವು ಪ್ರಯತ್ನ ಪಟ್ಟು ನಿಮಗೆ ಆ ಶಕ್ತಿ ಇದ್ದರೆ ಮಾತ್ರ ಅದ್ರ ಮೇಲೆ ಕುಳಿತುಕೊಳ್ಬೇಕು ಅನ್ನುವಂತ ಸಿದ್ಧಾಂತವನ್ನೇ ಬದಲಾಯಿಸಿಬಿಟ್ರು ಇರಾನ್. ಯಾಕೆಂದ್ರೆ ಪ್ರತೀಕಾರ, ಆ ಪ್ರತೀಕಾರದ ಜ್ವಾಲೆ, ಆ ಪ್ರತೀಕಾರದ ಬೆಂಕಿಯ ಹಂಗೆ ಉರಿಬೇಕು ಅಂತಂದರೆ ಆತನ ಮಗನೇ ಕರೆಕ್ಟು ಅಂತ ಇರಾನ್ಗೆ ಅನಿಸ್ತು. ಇವತ್ತು ಇರಾನ್ ನಲ್ಲಿ 2 ಗುಂಪುಗಳಿವೆ. ಒಂದು ಮುಸ್ಲಿಂ ಧರ್ಮದ ಆಧಾರದ ಮೇಲೆ ನಡೀತಾ ಇರುವಂತಹ ಆಡಳಿತವನ್ನ ವಿರೋಧಿಸುವವರು ಮತ್ತು ಹೀಗೆ ಸಂಪ್ರದಾಯಬದ್ಧವಾಗಿ ಧರ್ಮದ ಆಧಾರದ ಮೇಲೆ ನಡಿಬೇಕು ಅಂತ ಗೌರವಿಸುವವರು. ಆದ್ರೆ ಇವತ್ತು ಯಾವ ಮುಜ್ತಬಾ ಹೆಸರು ಅನೌನ್ಸ್ ಮಾಡಿದ ಮೇಲೆ ಇಡೀ ಸಂಭ್ರಮ ಇರಾನ್ ನಲ್ಲಿ. ಯಾಕೆ ಅಂದ್ರೆ ಇದು ಉತ್ತರಾಧಿಕಾರಿಯ ಬದಲಾವಣೆ, ಆಡಳಿತ ಬದಲಾವಣೆ, ನಮ್ಮ ಕಟ್ಟುಪಾಡುಗಳು, ನಮ್ಮ ಮೇಲೆ ಹೇರಲಾದಂತಹ ಈ ಒಂದು ಸಂಪ್ರದಾಯ ಧರ್ಮ ಅನ್ನುವಂತಹ ಆ ಒಂದು ವಿಚಾರದಿಂದ ಮುಕ್ತಿ ಅನ್ನೋದಕ್ಕಿಂತ ಜಾಸ್ತಿ ಇರಾನಿನ ಪ್ರಜೆಗಳು ಈಗ ನಮ್ಮ ನಾಗರಿಕರ ಮೇಲೆ ನೀವು ಮಾಡ್ತಾ ಇರುವಂತಹ ದಾಳಿ, ನಮ್ಮ ಮಕ್ಕಳ ಮೇಲೆ ನೀವು ಮಾಡ್ತಾ ಇರುವಂತಹ ದಾಳಿ, ನಮ್ಮ ಆರ್ಥಿಕತೆಯ ಮೇಲೆ ನೀವು ಮಾಡ್ತಾ ಇರುವಂತಹ ದಾಳಿ, ಇದನ್ನ ಒಂದ್ ಸ್ವಲ್ಪ ಎಲ್ಲರೂ ಒಂದೇ ದೃಷ್ಟಿಯಿಂದ ನೋಡುವಂತಾಗಿದೆ. ಹೀಗಾಗಿ ಇವತ್ತು ಮುಜ್ತಬಾ ಏನಿದ್ದಾನೆ ಆತನ ಒಂದು ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಿರುವಂಥದ್ದು, ನಾವು ಮಂಡಿ ಯೂರೋಕ್ಕೆ ರೆಡಿ ಇಲ್ಲ, ನಾವು ನಮ್ಮ ರಕ್ತದ ಕೊನೆ ಹನಿ ಇರುವವರೆಗೂ ಕೂಡ ಫೈಟ್ ಮಾಡ್ತೀವಿ ಅನ್ನುವಂತಹ ಸಂದೇಶ. ಇಡೀ ಪ್ರಪಂಚವೇ ನಮ್ಮನ್ನ ಏಕಾಂಗಿಯಾಗಿ ಬಿಟ್ಟರೂ ಕೂಡ ನಾವು ಈ ಯುದ್ಧವನ್ನ ನಿಲ್ಲಿಸುವುದಿಲ್ಲ, ನೀವು ಹೇಳಿದ ಹಾಗೆ ನಾವು ನಡೆದುಕೊಳ್ಳುವುದಿಲ್ಲ ಅನ್ನುವಂತ ಒಂದು ಸಂದೇಶ. ಹೊರಗಡೆ ಒಂದು ಸಂದೇಶ, ಒಳಗಡೆ ಇನ್ನೊಂದು ಸಂದೇಶ. ಯಾಕೆ ಅಂತಂದ್ರೆ ಹೆಣ್ಮಕ್ಕಳು ಈ ಏನದು ಹಿಜಾಬ್ ಮತ್ತು ಬುರ್ಕಾ ವಿರುದ್ಧ 1979 ನಂತರ ನಡೆದಂತಹ ಅತಿ ದೊಡ್ಡ ಪ್ರತಿಭಟನೆ, ಮಹಸಾ ಅಮಾನಿ ನೇತೃತ್ವದಲ್ಲಿ, ಕುರ್ದಿಶಿಯನ್ ಮಹಿಳೆಯ ನೇತೃತ್ವದಲ್ಲಿ ಏನು ಪ್ರತಿಭಟನೆ ಆಯ್ತು, ಹೆಣ್ಣುಮಕ್ಕಳು ಎಲ್ಲ ಹಿಜಾಬ್ ತೆಗೆದು ಎಲ್ಲ ಬೆಂಕಿ ಹಚ್ಚಿ ದೊಡ್ಡ ಹೋರಾಟ ಮಾಡಿದ್ರು. ಈ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಏನು ಖಮೇನಿ CCTVಗಳನ್ನ ಇಟ್ಟಿದ್ನೋ ಅದರಿಂದಲೇ ಸತ್ತುಕೊಂಡು ಆ ಹೋರಾಟವನ್ನ ಮಾಡಿ ಇನ್ನು ಆಕ್ಟಿವ್ ಆಗಿರುವಂತಹ ಆಕ್ಟಿವಿಸ್ಟ್ಗಳಿಗೆ ಒಂದು ಸಂದೇಶ, ನಿಮಗೀಗ ಸ್ವಾತಂತ್ರ್ಯ ಬಂತು ಅಂತ ನೀವು ಸ್ವೇಚ್ಛಾಚಾರದಲ್ಲಿ ತಿರುಗುವ ಹಾಗಿಲ್ಲ. ನೋಡಿ, ಖಮೇನಿಯ ಪುತ್ರ ಮುಜ್ತಬಾನನ್ನೇ ನಾವು ಇವತ್ತು ಉತ್ತರಾಧಿಕಾರಿಯಾಗಿ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಿದ್ದೇವೆ. ಹೀಗಾಗಿ ನಿಮ್ಮನ್ನು ನಾವು ಮತ್ತೆ 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 ನಿಮ್ಮನ್ನ ಹತ್ತಿಕ್ಕುತ್ತೀವಿ ಅನ್ನುವಂತಹ ಸಂದೇಶ. ಹಾಗಾದ್ರೆ ಈತನ ಎದುರುಗಡೆ ಬಹಳಷ್ಟು ಚಾಲೆಂಜಸ್ ಇದೆ. ಇದು ಒಂದು ಹೂವಿನ ಸಿಂಹಾಸನ ಅಲ್ಲ, ಇದು ಮುಳ್ಳಿನ ಸಿಂಹಾಸನ. ಇದು ಒಂದು ಸುಖದ ಸುಪ್ಪತ್ತಿಗೆ ಅಲ್ಲ ಸರ್ವೋಚ್ಚ ನಾಯಕನ ಒಂದು ಸ್ಥಾನ. ಇದು ಒಂದು ರೀತಿ ಕಷ್ಟ ಮತ್ತು ತುಂಬಾ ತ್ರಾಸದಾಯಕವಾದಂತಹ ಸಿಂಹಾಸನ. ಇದನ್ನ ನಿಭಾಯಿಸೋದು ಕತ್ತಿಯ ಅಲಿಗಿನ ಮೇಲೆ ನಡೆಯುವಂಥದ್ದು. ಆ ರೀತಿಯಾದಂತಹ ಒಂದು
ದೊಡ್ಡ ಜವಾಬ್ದಾರಿಯುತವಾದಂತಹ ಹುದ್ದೆ. ಹೀಗಾಗಿ ಈ ಮುಸ್ತಫಾ ಎದುರುಗಡೆ ಬಹಳಷ್ಟು ಚಾಲೆಂಜಸ್ ಇದೆ. ಯಾಕೆ ಅಂತಂದ್ರೆ ಈಗ ರಾಜನ ಮಗ ರಾಜ ಆಗ್ಬಾರ್ದು ಅನ್ನುವಂಥ ಧೋರಣೆ ಇದ್ದಂತಹ ಕ್ರಾಂತಿಯ ಅಡಿಪಾಯದಲ್ಲಿ ಬಂದಂತಹ ಆಡಳಿತದ ಉತ್ತರಾಧಿಕಾರಿ ಆಗ್ತಾ ಇರೋನು ಆ ಸಿದ್ಧಾಂತವನ್ನ ಮುರಿದು ಈಗ ಉತ್ತರಾಧಿಕಾರಿ ಆಗ್ತಾ ಇರೋದು. ಆ ಸಿದ್ಧಾಂತವನ್ನೇ ನಂಬಿರುವಂತಹ ಜನ ಅವರಿಗೆ ಹೇಗೆ ಸಾಥ್ ಕೊಡ್ತಾರೆ, ಅವ್ರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮುಸ್ತಫಾ ಮುಂದುವರಿತಾರೆ ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಎರಡನೇ ಚಾಲೆಂಜು, ಈ ಧಾರ್ಮಿಕವಾದಂತಹ ತುಂಬಾ ದೊಡ್ಡ ಸ್ಥಾನದಲ್ಲಿ ಇರುವವರೇ ಸರ್ವೋಚ್ಚ ನಾಯಕರಾಗಬೇಕು ಅನ್ನುವಂಥದ್ದು ಅವರ ಸಂವಿಧಾನದಲ್ಲಿ ಇದೆ. ಹಾಗೆ ನೋಡಿದ್ರೆ ಈತ ಈ ಧಾರ್ಮಿಕ ವಿಚಾರದಲ್ಲಿ ತುಂಬಾ ದೊಡ್ಡ ಸ್ಕಾಲರ್ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅವ್ರದ್ದು ಗ್ರೇಡ್ ಇರುತ್ತಲ್ಲ, ಫಸ್ಟ್ ಸೆಕೆಂಡ್ ಆ ತರ. ಸೊ ಈತ ಸೆಕೆಂಡ್ ಲೆವೆಲ್ ಅಥವಾ ಸೆಕೆಂಡ್ ಗ್ರೇಡ್ ನ ಧಾರ್ಮಿಕ ವಿದ್ವಾಂಸ. ಹೀಗಾಗಿ ಈತನಿಗೆ ಆ ಒಂದು ಸ್ಥಾನವನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ವಾದದ ಹಿನ್ನೆಲೆಯಲ್ಲಿ ಅದನ್ನ ಹೇಗೆ ನಿಭಾಯಿಸ್ತಾರೆ ಇವರು ಅನ್ನೋದು ಇವರು ಮುಂದೆ ಇರುವಂತಹ ಅತಿ ದೊಡ್ಡ ಚಾಲೆಂಜ್. ಮತ್ತು ಇರಾನ್ನ ಆರ್ಮಿ ಏನಿದೆ IRGC, ಅದ್ರ ಜೊತೆಗೆ ಇವ್ರಿಗೆ ಒಳ್ಳೆಯ ಒಡನಾಟ ಇದೆ. ಬಟ್ IRGC ಎಲ್ಲಾ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಅದು ಬಾಹ್ಯ ಮತ್ತು ಆಂತರಿಕ ಶತ್ರುಗಳನ್ನ ನಿಗ್ರಹ ಮಾಡೋದಾಗಿರ್ಬೋದು, ಅವರ ಪ್ರಾಕ್ಸಿ ಗ್ರೂಪ್ಸ್ ಏನಿದಾವೆ ಅವನ್ನೆಲ್ಲ ಲೀಡ್ ಮಾಡೋದಾಗಿರ್ಬೋದು. ಸೊ IRGC ತುಂಬಾ ಇಂಪಾರ್ಟೆಂಟ್. ಸೊ ಈ IRGC ಜೊತೆಗೆ ಈತನ ಸಂಬಂಧ ಹೇಗೆ ಇರುತ್ತೆ, IRGC ಅನ್ನೇ ನಂಬಿಕೊಂಡು ಕೆಲಸ ಮಾಡೋದಾದ್ರೆ ನಾಳೆ ಇವನನ್ನೇ IRGC ಸೇನೆ ತುಳಿದಾಕತ್ತೆ. ಹೀಗಾಗಿ ಹೇಗೆ ಸಮತೋಲಿತವಾಗಿ ಈತ ಆಡಳಿತ ನಡೆಸ್ತಾನೆ ಅನ್ನೋದು, ಎಷ್ಟರ ಮಟ್ಟಿಗೆ ಬಿಟ್ಕೋಬೇಕು ಎಷ್ಟರ ಮಟ್ಟಿಗೆ ಬಿಟ್ಕೊಳ್ಬಾರ್ದು ಅನ್ನೋದರ ಮೇಲೆ ಈತನ ಆಡಳಿತದ ಎಫೆಕ್ಟ್ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಅದು ದೊಡ್ಡ ಚಾಲೆಂಜ್. ಮತ್ತು ಒಳಗಿನ ಶತ್ರುಗಳು ಬಹಳಷ್ಟು ಜನ ಉತ್ತರಾಧಿಕಾರಿ ರೇಸ್ ನಲ್ಲಿದ್ರು. ಬಹಳಷ್ಟು ಜನ ಈತನ ವಿರುದ್ಧ, ಈತನ ತಂದೆಯ ವಿರುದ್ಧ ದಂಗೆ ಎದ್ದಿದ್ರು. ಧರ್ಮಾಧಾರಿತವಾದಂತಹ ಸಾಂಪ್ರದಾಯಿಕವಾದಂತಹ ಧೋರಣೆಗಳನ್ನ ಜನಸಾಮಾನ್ಯರ ಮೇಲೆ ಹೇರಿ, ನೀವು ಹಿಂಗೆ ಬದುಕಬೇಕು, ನೀವು ಹಿಂಗೆ ಬಾಳ್ಬೇಕು, ನೀವು ಹಿಂಗೆ ಕುತ್ಕೋಬೇಕು, ನೀವು ಇದೇ ಬಟ್ಟೆ ಹಾಕೋಬೇಕು, ಈ ತರದ ಧೋರಣೆಗಳನ್ನ ವಿರೋಧಿಸುವಂತ ಒಂದು ದೊಡ್ಡ ಗ್ರೂಪ್ ಇದೆ ಇರಾನ್ ನಲ್ಲಿ. ಅವ್ರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಅವರ ವಿರುದ್ಧ ಹೇಗೆ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಕೂಡ ಅತಿ ದೊಡ್ಡ ಚಾಲೆಂಜ್ ಅವರು. ಮತ್ತು ಇರಾನ್ನ ಅರ್ಥ ವ್ಯವಸ್ಥೆ ಇಷ್ಟು ಜರ್ಜರಿತವಾಗ್ತಾ ಇದೆ ಅಂದ್ರೆ, ಇರಾನ್ ಈಗ ಬ್ಲೀಡ್ ಆಗ್ತಾ ಇದೆ, ಎಲ್ಲ ನೆಲಸಮ ಆಗಿದೆ. ಅವರ ಪ್ರಾಣ, ಅವರ ಉಸಿರು, ಅವರ ತಿಜೋರಿಯ ಕೀಲಿ ಕೈ ಎಲ್ಲವನ್ನು ಉಡಿಸ್ ಮಾಡಿಬಿಟ್ಟಿದೆ ಇಸ್ರೇಲ್ ಮತ್ತು ಅಮೆರಿಕ. ಅರ್ಥ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಈ ತೈಲ ಟ್ಯಾಂಕ್ಗಳ ಮೇಲೆ, ಬಾವಿಗಳ ಮೇಲೆ ದಾಳಿ ನಡೆಸಿರೋದು ಯಾವುದಕ್ಕೆ? ಅದು ತಿಜೋರಿಯ ಕೀಲಿ ಕೈ ಇದ್ದ ಹಾಗೆ, ಅದು ಅವ್ರ ಕಡೆಗೆ ತಗೊಂಡಿದ್ದಾರೆ. ಸೊ ಈ ಅರ್ಥ ವ್ಯವಸ್ಥೆಯನ್ನ ಮತ್ತೆ ಇರಾನ್ ನಲ್ಲಿ ಕಟ್ಟೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಈಗ ಮುಸ್ತಫಾ ಮೇಲೆ. ಮತ್ತು ಯುದ್ಧದಿಂದ ಆಗಿರುವಂತಹ ನಿರ್ನಾಮ, ಬದುಕುಗಳು, ಜೀವಗಳು ಎಲ್ಲವನ್ನು ಮತ್ತೆ ರೀಬಿಲ್ಡ್ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಚಾಲೆಂಜ್. ಮತ್ತು ಯಾವ ವಿಚಾರದಲ್ಲಿ ಇಸ್ರೇಲ್ ತುಂಬಾ ಭಯಭೀತವಾಗಿದೆ, ಇವರು ಪರಮಾಣು ಬಾಂಬ್ನ ರೆಡಿ ಮಾಡ್ತಾರೆ ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಆಯತುಲ್ಲಾ ಅಲಿ ಖಮೇನಿ ಒಂದು ಫತ್ವಾ ಹೊರಡಿಸಿದ್ರು, ನಾವ್ ಯಾವತ್ತಿಗೂ ಪರಮಾಣು ಬಾಂಬನ್ನ ಮಾಡೋದಿಲ್ಲ, ಇದು ವಿನಾಶ ಅಂತ. ಈತ ಒಂದ್ ಸ್ವಲ್ಪ ರಗಡ್, ಒಂದ್ ಸ್ವಲ್ಪ ಹಾರ್ಡ್ಕೋರ್, ತುಂಬಾ ಒಂಥರ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈತ ಏನಾದ್ರೂ ಆ ಫತ್ವಾವನ್ನ ಬದಲು ಮಾಡಿ ಪರಮಾಣು ಬಾಂಬ್ನ ಮಾಡೇ ಮಾಡ್ತೀವಿ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳೇಬೇಕು ಅಂತ ನಿರೀಕ್ಷೆ ಮಾಡೋರು ಅವರ ದೇಶದಲ್ಲಿ ಬಹಳ ಜನ ಇದ್ದಾರೆ. ಸೊ ಆ ತರದ ನಿರ್ಧಾರ ಏನಾದ್ರೂ ತೆಗೆದುಕೊಳ್ಳಲ್ವಾ ಅನ್ನೋದು ಅತಿ ದೊಡ್ಡ ಚಾಲೆಂಜ್. ಸೊ ಈ ಎಲ್ಲಾ ಚಾಲೆಂಜ್ಗಳನ್ನ ಈ ಮುಸ್ತಫಾ ಹೇಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ. ಬಟ್ ಇಸ್ರೇಲ್ನ ಮತ್ತು ಅಮೆರಿಕಾದ ನಂಬರ್ 1 ಶತ್ರು, ನಂಬರ್ 1 ಟಾರ್ಗೆಟ್ ಈಗ ಈತನೇ. ಈತನ ಪ್ರಾಣ ಉಳಿಸಿಕೊಳ್ಳೋದೇ ಅತ್ಯಂತ ಈ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್.